ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸ್ನಲ್ಲಿ ಹೇಮಂತ್ ನಿಂಬಾಳ್ಕರ್ ಹಸ್ತಕ್ಷೇಪ, ಕಾಗೇರಿ ಆರೋಪ. ಪರೇಶ್ ಮೆಸ್ತಾ ಹತ್ಯೆಯಾದ ಸಂದರ್ಭದಲ್ಲಿ ಹೇಮಂತ್ ನಿಂಬಾಳ್ಕರ್ ಮಂಗಳೂರು ಐಜಿಯಾಗಿದ್ದರು. ಆ ಸಂದರ್ಭದಲ್ಲಿ ಘಟನೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ ಸಾವಿರಾರು ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದರು. ನಮ್ಮ ಸರ್ಕಾರದಲ್ಲಿ ಪ್ರಕರಣ ವಾಪಸ್ಸು ಪಡೆದಿದ್ದೇವೆ. ಕಾಂಗ್ರೆಸ್ ಕೈಗೊಂಬೆಯಾಗಿ ವರ್ತಿಸಿರುವ ಕಾರಣವಾಯಿತು ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದರು. ಇದು ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ಅಮಾವಾಸ್ಯೆ ದಿನ ರಾತ್ರಿ ಹೇಳ್ತಾ ಇದ್ದೇನೆ. ಪರೇಶ್ ಮೆಸ್ತಾ ಹತ್ಯೆ ಆದ ಸಂದರ್ಭದಲ್ಲಿ ಹೇಮಂತ್ ನಿಂಬಾಳ್ಕರ್ ಅವರು IGP ಮಂಗಳೂರಾಗಿದ್ದರು. ಸಾವಿರಾರು ಜನ ಹಿಂದೂ ಕಾರ್ಯಕರ್ತರ ಮೇಲೆ ಶಿರಸಿಯಿಂದ ಹಿಡಿದು ಇಡೀ ನಮ್ಮ ಜಿಲ್ಲೆಯಲ್ಲಿ ಇದೇ ಹೇಮಂತ್ ನಿಂಬಾಳ್ಕರ್ ಸುಳ್ಳು ಕೇಸುಗಳನ್ನು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಹಾಕಿಸಿದರು. ಇದು ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತಿದೆ. ನಮ್ಮ ಸರ್ಕಾರದಲ್ಲಿ ಅನೇಕ ಕೇಸುಗಳನ್ನು ಹಿಂತೆಕ್ಕೊಂಡಿದ್ದೀವಿ. ಬೆಂಗಳೂರಿಗೆ ಅಡ್ಡಾಡಿಸಿದ್ರು, ಎಷ್ಟು ನೂರಾರು ಜನರನ್ನು ಬೆಂಗಳೂರಿಗೆ ಅಡ್ಡಾಡಿಸಿದ್ರು, ಕೋರ್ಟು ಕಚೇರಿಗೆ. ಹೇಮಂತ್ ನಿಂಬಾಳ್ಕರ್ ಮಾಡಿರುವಂತಹ ತಪ್ಪಿನಿಂದಾಗಿ ಅವರು ರಾಜಕೀಯ ಒಂದು ಕೈಗೊಂಬೆಯಾಗಿ ವರ್ತಿಸಿರೋದ್ರ ಪರಿಣಾಮವಾಗಿ ಪರೇಶ್ ಮೆಸ್ತಾ ಪ್ರಕರಣದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಸುಗಳು ಆಯಿತು. ಅದು ಶಿರಸಿಯಿಂದ ಹಿಡಿದು ಎಲ್ಲ ಕಡೆ ಪೊಲೀಸು, ಅವತ್ತಿನ ಪೊಲೀಸ್ ಅಧಿಕಾರಿಗಳು ನಿಂಬಾಳ್ಕರ್ ಒತ್ತಡದಲ್ಲಿ ಕೆಲಸ ಮಾಡಿದರು. ಅದರಿಂದಾಗಿ ಕಾನೂನು ಶಾಂತಿ ಸುವ್ಯವಸ್ಥೆ ಹಂತ ಹಂತದಲ್ಲಿ ಕೆಡ್ತು. ಅವರು ಕಾಂಗ್ರೆಸ್ಸಿನ ಕೈಗೊಂಬೆಯಾಗಿ ನಿಂಬಾಳ್ಕರ್ ವರ್ತಿಸಿರೋದ್ರ ಪರಿಣಾಮ ಪರೇಶ್ ಮೆಸ್ತಾ ಪ್ರಕರಣಕ್ಕೆ ಆ ರೀತಿ ಒಂದು ತಿರುವು ಸಿಕ್ಕಿರೋದು. ನಿಂಬಾಳ್ಕರ್ ತನ್ನ ಹೆಂಡತಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸ್ಬೇಕು ಅಂತ ಯಾವಾಗನಿಂದ ಪ್ರಯತ್ನ ಮಾಡ್ತಾ ಇದ್ರು ಅಂತ ಈ ರೀತಿ ಘಟನೆಗಳನ್ನೆಲ್ಲ ಅವಲೋಕನ ಮಾಡಿದರೆ ಅದು ಬಯಲಿಗೆ ಬರುತ್ತೆ ಘಟನೆಗಳು. ಈಗಲೂ ಸಹ ನಾನು ನಿಂಬಾಳ್ಕರ್ ಅವರೊಬ್ಬ ಅಧಿಕಾರಿಯಾಗಿ ಅವರಿಗೆ ಪೋಸ್ಟಿಂಗ್ ಇಲ್ಲದೆ ಇರ್ಬೋದು, ಆದರೆ ಪರೋಕ್ಷವಾಗಿ ಈ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಅವ್ರ ಹಸ್ತಕ್ಷೇಪ ಇದೆ ಅನ್ನುವಂಥ ಆರೋಪ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಹತಾಶವಾಗಿ ಹೋಗಿದೆ ಕಾಂಗ್ರೆಸ್. ನಾನು ಅವರ ಹತಾಶ ಸ್ಥಿತಿಗೆ ಕಾರಣಗಳನ್ನು ನೀವು ವಿಶ್ಲೇಷಿಸಿದ್ದೀರಿ, ಈಗಾಗಲೇ ನೋಡ್ಬೋದು. ಅವರು ನಿಲ್ಲಿಸೋದೇ 200-250 ಸೀಟು ನಿಲ್ಲಿಸೋದಿಲ್ಲ, 200-250 ನಿಲ್ಲಿಸೋದಿಲ್ಲ. ಗೆಲ್ಲೋದಂತೂ 50 ಸೀಟ್ ಗೆಲ್ಲೋದಿಲ್ಲ ಇಡೀ ದೇಶದಲ್ಲಿ. ಅಧಿಕೃತ ವಿರೋಧಿ ಪಕ್ಷವೇ ಆಗಲಿಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಗ್ಯಾರಂಟಿಯ ಮಾತನ್ನು ಆಡ್ತಾರೆ, ತಮ್ಮ ಮ್ಯಾನಿಫೆಸ್ಟೋಗಳನ್ನು ಬಿಡುಗಡೆ ಮಾಡ್ತಾರೆ. ಅವರಿಗೆ ನೈತಿಕತೆಯೇ ಇಲ್ಲ ಇದನ್ನೆಲ್ಲ ಹೇಳೋದಕ್ಕೆ. ಅವರು ಅವರದ್ದು ಈ INDI ತಂಡ ಏನಿದೆಯಲ್ಲ, ಅವರು ಒಬ್ಬೊಬ್ಬರು ಒಂದೊಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಿದ್ದಾರೆ. ಅವರ ಒಕ್ಕೂಟ ಒಂದೇ ಆದರೆ ಒಂದೇ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಬೇಕಿತ್ತು. NDAದವರು ನಾವು ಮಾಡಿದ್ದೇವೆ ಹಾಗೆ. ಅವರು ಒಬ್ಬೊಬ್ಬರು ಒಂದೊಂದು ಮ್ಯಾನಿಫೆಸ್ಟೋ, ಯಾರ ಮ್ಯಾನಿಫೆಸ್ಟೋಕ್ಕೆ ಯಾರಿಗೆ ಒಪ್ಪಿಗೆ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಕರ್ನಾಟಕ ದೃಷ್ಟಿಯಿಂದ ಕಾಂಗ್ರೆಸ್ಸು 28ಕ್ಕೆ 28 ಸ್ಥಾನ ನಿಲ್ಲಿಸ್ಕೊಂಡು ಅಧಿಕಾರದಲ್ಲಿ ಇದ್ದಿದ್ದರಿಂದ ಅಧಿಕಾರದ ಒಂದು ಇಲ್ಲಿ ಆ ಗ್ಯಾರಂಟಿಯ ಹಿಂದಿನ ಗ್ಯಾರಂಟಿ ಯೋಜನೆಯಿಂದ ಅಧಿಕಾರಕ್ಕೆ ಬಂದರು. ಆ ಸಂದರ್ಭದಲ್ಲಿ ಮತದಾರರು ಮೋಸ ಹೋದರು ಅಥವಾ ಕಾಂಗ್ರೆಸ್ದವ್ರು ಮೋಸ ಮಾಡಿದರು. ಈಗ ಅದ್ರ ಗ್ಯಾರಂಟಿಯ ಸತ್ಯಾಸತ್ಯತೆಯೂ ಅರ್ಥ ಆಗಿದೆ. ಕಾಂಗ್ರೆಸ್ ಬಗ್ಗೆಯೂ ದಿನ ಬೆಳಗಾದರೆ ಸ್ಪಷ್ಟತೆ ಬರ್ತಾ ಇದೆ. ಹಿಂದುಳಿದ ವರ್ಗದ ಏನು ಮೀಸಲಾತಿ, ನಾವೇನು ಹಿಂದುಳಿದವರಿಗೆ OBC ಮೀಸಲಾತಿ ಏನು, ಅದರೊಳಗೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮೀಸಲಾತಿ ಕೊಡೋದಕ್ಕೆ ಅದರೊಳಗೆ ಭಾಗದಲ್ಲೇ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಇದು ಹತಾಶ ಸ್ಥಿತಿಯ ಪರಮಾವಧಿ. OBC ಒಳಗೆ ಹಿಂದೂ ಅಂದರೆ ಮುಸ್ಲಿಮರಿಗೆ ಕೊಡ್ತಿದ್ದಾರೆ, ಕ್ರಿಶ್ಚಿಯನ್ರಿಗೆ ದಲಿತರೊಳಗೆ ಕೊಡ್ತಿದ್ದಾರೆ. ಅಂದರೆ ನಾವು ಭಾರತದ ಮೂಲ ಇಲ್ಲಿಯ ಹಿಂದುಳಿದವರು, ಇಲ್ಲಿಯ ದಲಿತರಿಗೆ ನಾವು ಸಂವಿಧಾನಾತ್ಮಕವಾದಂತಹ ರೀತಿಯಲ್ಲಿ ಮೀಸಲಾತಿ ಕೊಟ್ಟಿರೋದೇನಿದೆಯೋ
ಇದನ್ನು ಡಿವೈಡ್ ಮಾಡಿ ಒಡೆದು ಇದರೊಳಗೆ ಈ ಎರಡು ಸಮುದಾಯಗಳನ್ನ ತುರುಕಿ ಈಗ ಮುಖ್ಯವಾಹಿನಿಯಲ್ಲಿ ಇರುವಂಥವರಿಗೆ, ನಮ್ಮ ದಲಿತರಿಗೆ ಮತ್ತು ನಮ್ಮ ಹಿಂದುಳಿದವರಿಗೆ ಯುವಜನರನ್ನು ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿಗರು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಅಂಜಲಿ ನಿಂಬಾಳ್ಕರ್. ಹಳಿಯಾಲದ ಕಾವಲವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅಂಜಲಿ ನಿಂಬಾಳ್ಕರ್, ಬಿಜೆಪಿಗರು ಸುಳ್ಳು ಹೇಳುತ್ತಲೇ ನಮ್ಮ ಮುಗ್ಧ ಜನರನ್ನು ನಂಬಿಸಿ 10 ವರ್ಷ ಕಳೆದರು. ಇಷ್ಟೊಂದು ಸುಳ್ಳನ್ನಾಡುವ ಅವರನ್ನು ದೇವರು ಕೂಡ ಕ್ಷಮಿಸಲಾರ. ಯುವಜನರನ್ನು ವಾಟ್ಸಪ್ ಯೂನಿವರ್ಸಿಟಿ, ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿಗರು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಆದರೆ ಆ ವಾಟ್ಸಪ್ಪನ್ನು ಬಳಸಲು ಮೊಬೈಲ್ ಕ್ರಾಂತಿ ನಡೆದಿದ್ದು ಕಾಂಗ್ರೆಸ್ನ ರಾಜೀವ್ ಗಾಂಧಿ ಕಾಲದಲ್ಲಿ ಎನ್ನುವುದನ್ನು ಮರೆಯಬಾರದು. ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ವೆಂಟಿಲೇಟರ್ ಹೆಸರಿನಲ್ಲಿಯೂ ಮೋದಿಯವರು ರಾಜಕೀಯ ಮಾಡಿದರು. ಕಾಂಗ್ರೆಸ್ ಸರ್ಕಾರದ 5ಕ್ಕೆ 5 ಗ್ಯಾರಂಟಿಯಿಂದ ಬಡ ಜನರಿಗೆ ಅನ್ನ ಸಿಗುತ್ತಿದೆ ಎಂಬುದನ್ನು ಎದೆತಟ್ಟಿ ಹೇಳುತ್ತೇನೆ. ಆದರೆ ಬಿಜೆಪಿ GST ಹೇರಿ ಜನರನ್ನು ಸಮಸ್ಯೆಗಳಲ್ಲಿ ಸಿಲುಕಿಸಿತು. ಅಗತ್ಯ ವಸ್ತುಗಳ ದರ ಗಗನಕ್ಕೆ ಏರಿಸಿದರು. ಲೂಟಿ ಮಾಡಿ ಮಾಡಿ ದೇಶವನ್ನೇ ಇವರು ಲೂಟಿಗೈಯುತ್ತಿದ್ದಾರೆ. ಅದಾನಿ ಅಂಬಾನಿಯ ಸಾವಿರಾರು ಕೋಟಿ ರು ಸಾಲ ಮನ್ನಾ ಮಾಡಿದ್ದಾರೆ. ಆದರೆ ಬಡವರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಭಗವಧ್ವಜ ಬಿಜೆಪಿಯದಲ್ಲ, ನಮ್ಮ ಪೂರ್ವಜರ ಬಲಿದಾನದ ಪ್ರತೀಕವದು. ಅದಕ್ಕಾಗಿಯೇ ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಬಳಸಿದ್ದಾರೆ. ನಮ್ಮದು ರಾಜ ಛತ್ರಪತಿಯ ರಕ್ತ. ಅವರ ದಾರಿಯಲ್ಲಿ ನಡೆದು ಎಲ್ಲ ಜಾತಿಗಳನ್ನು ಒಂದುಗೂಡಿಸಿ ನಡೆಯುವ ಪಕ್ಷ ಕಾಂಗ್ರೆಸ್. ನಿಮ್ಮ ಸ್ವಾರ್ಥಕ್ಕಾಗಿ, ಆರೋಗ್ಯ, ಶಿಕ್ಷಣಕ್ಕಾಗಿ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಮನವಿ ಮಾಡಿದರು. 3 ಬಾರಿ ಅಂಕೋಲಾ ಶಾಸಕರು ಆಗಿದ್ದೀರಾ, 6 ಬಾರಿ ಶಾಸಕರು, 1 ಬಾರಿ ಮಂತ್ರಿ ಸ್ಥಾನ, 1 ಬಾರಿ ಸ್ಪೀಕರ್ ಸ್ಥಾನ. ದಯವಿಟ್ಟು ಇಷ್ಟು ಎಲ್ಲ ನೀವು ಅಲಂಕರಿಸಿದ್ದೀರಾ. ಎಲ್ಲ ಪದ ನಿಮ್ಮೂರಿಗೆ ಏನು ಕೊಡುಗೆ ಅದು ಹೇಳಿ. ನಾನು ಹೇಳ್ತೀನಿ, ಖಾನಾಪುರಲ್ಲಿ ಇವತ್ತು ಹೋಗಿ ನೋಡಿ, 500 ಶಾಲೆ ಕೊಠಡಿಗಳು ನಾನು ಕಟ್ಟಿದ್ದೀನಿ ಶಾಸಕಿಯಾದ ಸಂದರ್ಭದಲ್ಲಿ. ನೀವು ಶಿಕ್ಷಣ ಮಂತ್ರಿಯಾಗಿ ನಿಮ್ ಶಿರ್ಸಿಯಲ್ಲಿ ಒಂದೇ ಶಾಲೆ ಕೊಠಡಿ ತೋರಿಸಿ, ಒಂದೇ ತೋರಿಸಿ. ಆ ಜನ ಹೇಳ್ತಾ ಇದ್ದಾರೆ, ಶಿರ್ಸಿ ಜನ ಹೇಳ್ತಾ ಇದ್ದಾರೆ, ಅಂಕೋಲ ಜನ ಹೇಳ್ತಾ ಇದ್ದಾರೆ, ಮಂತ್ರಿಯಾಗಿ ನಮ್ಮ ಊರಿಗೆ ಏನು ಕೊಟ್ಟಿಲ್ಲ, ಶಾಸಕರು ಆಗಿ ಕೂಡ 6 ಬಾರಿ ಏನು ಮಾಡಿಲ್ಲ. ತಾಯಿ ಅವರೇ, ನಮ್ಗೆ ಬದಲಾವಣೆ ಬೇಕು. ಅದಕ್ಕೆ ನಿಮ್ ಕಡೆ ನೋಡ್ತಾ ಇದ್ದೀವಿ. ದಯವಿಟ್ಟು ಬದಲಾವಣೆ ಆಗಿದ್ರೆ ಮಾತ್ರ ನಮ್ದು ಸ್ವಲ್ಪ ಹೆಚ್ಚು ಕಡಿಮೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಜನರ ಬಾಯಿಯಿಂದ ಬರ್ತಾ ಇದೆ. ಸೊ ಅದಕ್ಕೆ ಬಿಜೆಪಿ ನಾಯಕರಿಗೆ, ಕಾಗೇರಿ ಅವರಿಗೆ, ಎಲ್ಲರಿಗೆ ಹೇಳಿಕೆ ಬಯಸ್ತೀನಿ. ಇಲೆಕ್ಷನ್ ಬಂದಾಗ ಸಂದರ್ಭದಲ್ಲಿ ಜಾತಿ, ಧರ್ಮ, ಎಲ್ಲಿ ಹುಟ್ಟಿದೀರಾ, ಏನ್ ಮಾಡ್ತೀರಾ, ಬೆಂಕಿ ಹಚ್ಚೋದು ಕೆಲಸ ದಯವಿಟ್ಟು ಬಿಟ್ಬಿಡಿ. ನೀವು ಏನ್ ನಮ್ಗೆ ಮಾಡಿದೀರಾ ಅದು ತೋರಿಸಿ, ಅದರ ಮೇಲೆ ಮತಯಾಚನೆ ಮಾಡಿ ಅಂತ ಕೇಳಲಿಕ್ಕೆ ಬಯಸ್ತೀನಿ. ಧೈರ್ಯ ಇದ್ರೆ ಬನ್ನಿ. ನಾನು ನಾಳೆ ಸಿರ್ಸಿಯಲ್ಲಿ ಇದ್ದೀನಿ. ಎಲ್ಲ ಪತ್ರಿಕಾ ಮಾಧ್ಯಮದಿಂದ ಚಾಲೆಂಜ್ ಮಾಡ್ಲಿಕ್ಕೆ ಬಯಸ್ತೀನಿ. ನಮ್ಮ ಅಕ್ಕ ತಂಗಿಯರ ಮುಖಾಂತರ, ನಮ್ಮ ಅಣ್ಣ ತಮ್ಮಂದರ ಮುಖಾಂತರ ಅವರು ನನ್ನ ಜೊತೆ ಇದ್ದಾರೆ. ಖಾನಾಪುರ್ನಲ್ಲಿ 5 ವರ್ಷ ನಾನು ಎಷ್ಟು ಕೆಲಸ ಮಾಡಿ ತೋರಿಸಿದ್ದೀನಿ. ಅವರು ಕೂಡ 6 ಬಾರಿ ಶಾಸಕರು ಆಗಿ ಎಷ್ಟು ಕೆಲಸ ಮಾಡಿ ತೋರಿಸಿದ್ದಾರೆ. ಶ್ವೇತ ಪತ್ರ ಆಗ್ಲಿ, ಯಾರ್ದು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ತದೆ ನೋಡೋಣ. ಹಾಸ್ಪಿಟಲ್ ಕಟ್ಟಿದ್ದೀನಿ ನಮ್ಮ ಹೆಣ್ಮಕ್ಳಿಗೋಸ್ಕರ. ಡಾಕ್ಟರ್ ಆಗಿ ನಾನು 15 ಕೋಟಿದು ಬರೀ 60 ಬೆಡ್ದು MCH ಹಾಸ್ಪಿಟಲ್ ನಮ್ಮ ಅಕ್ಕ ತಂಗಿಯರಿಗೆ ಡೆಲಿವರಿ ಆಗ್ಲಿಕ್ಕೆ ಸೇಫ್ ಆಗಿ, ಸಮಾಧಾನವಾಗಿ ಆಗಿ ಅಂತ ಖಾನಾಪುರ ತರ ಕಾರ್ಪೊರೇಷನ್ ಪ್ರದೇಶದಲ್ಲಿ ಕಟ್ಟಿ ತೋರಿಸಿದ್ದೀನಿ. ಮಂತ್ರಿ ಇರಲಿಲ್ಲ, ಬರೀ ಶಾಸಕರು, ಅದು ಕೂಡ ವಿರೋಧಿ ಪಕ್ಷ ಶಾಸಕರು. ಸರ್ಕಾರ ಬಿಜೆಪಿದು. ಮಹಿಳೆಯರಿಗೋಸ್ಕರ, ಹೆಣ್ಮಕ್ಳಿಗೆ ಡಿಗ್ರಿ ಕಾಲೇಜ್, ಹೆಣ್ಮಕ್ಳಿಗೆ ಹೈಸ್ಕೂಲ್, ಅಂಗನವಾಡಿ. ಮತದಾನ ಮಾಡಲು ವಿಶೇಷ ಚೇತನರಿಗೆ ಜಿಲ್ಲಾಡಳಿತದಿಂದ ಉಚಿತ ವಾಹನ ವ್ಯವಸ್ಥೆ. ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್.
ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತ ಜಿಲ್ಲೆಯಲ್ಲಿ ಮೇ 7ರಂದು ನಡೆಯುವ ಮತದಾನದ ದಿನದಂದು ಜಿಲ್ಲೆಯ ಅರ್ಹ ವಿಕಲಚೇತನರಿಗೆ ಮತಗಟ್ಟೆಗೆ ಆಗಮಿಸಲು ಮತ್ತು ಮತಗಟ್ಟೆಯಿಂದ ಮನೆಗೆ ತೆರಳಲು ಜಿಲ್ಲಾಡಳಿತದ ಮೂಲಕ ಉಚಿತ ವಾಹನ ವ್ಯವಸ್ಥೆ ಮಾಡಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದರು. ಅವರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ವಿಕಲಚೇತನರ ಮತದಾನದ ಬೈಕ್ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಪ್ಪದೇ 18 ವರ್ಷಕ್ಕೂ ಮೇಲ್ಪಟ್ಟ ಪ್ರತಿಯೊಬ್ಬರು ಮತದಾನ ಮಾಡಿ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 15,666 ವಿಶೇಷ ಚೇತನ ಮತದಾರರನ್ನು ಗುರುತಿಸಲಾಗಿದ್ದು, ಮನೆಯಿಂದ ಮತದಾನ ಮಾಡಲು ಬಯಸಿದೆ ಮತಗಟ್ಟೆಗೆ ಬಂದು ಮತದಾನ ಮಾಡುವ ವಿಶೇಷ ಚೇತನರಿಗೆ ಮತಗಟ್ಟೆಗೆ ಬರಲು ಮತ್ತು ಮತ ಚಲಾವಣೆಯ ನಂತರ ಪುನಃ ಮನೆಗೆ ತೆರಳಲು ವಾಹನದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಸ್ವಂತ ವಾಹನವಿದ್ದು ಅದರಲ್ಲಿ ಬಂದು ಮತ ಚಲಾಯಿಸುವ ವಿಕಲಚೇತನರಿಗೆ ಅಗತ್ಯವಿದ್ದಲ್ಲಿ ಅವರ ವಾಹನಕ್ಕೆ ಇಂಧನ ನೀಡುವ ವ್ಯವಸ್ಥೆ ಕೂಡ ಮಾಡಲಾಗುವುದು. ಹೆಚ್ಚಿನ ವಯೋವೃದ್ಧತೆ ಅಥವಾ ವಿಕಲಚೇತನತೆಯಿಂದ ಯಾವುದೇ ಮತದಾರರು ಮತದಾನದಿಂದ ಹೊರಗುಳಿಯದಂತೆ ಜಿಲ್ಲಾಡಳಿತದ ಮೂಲಕ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಸ್ವೀಪ್ ಸಮಿತಿ ವತಿಯಿಂದ ಕೂಡ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಮತದಾರರು ಮತದಾನ ಮಾಡಲು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರಕುಮಾರ ಕಾಂದು ಮಾತನಾಡಿ, ಗ್ರಾಮ ಮಟ್ಟದಲ್ಲಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ವಿಶೇಷ ಚೇತನರಿಗೆ ಜಿಲ್ಲೆಯ 1,435 ಮತಗಟ್ಟೆಗಳಲ್ಲಿ ರ್ಯಾಂಪ್ ವ್ಯವಸ್ಥೆ, ಅಗತ್ಯ ಮೂಲಭೂತ ಸೌಕರ್ಯಗಳು, ಪ್ರತ್ಯೇಕ ಸಾಲು, ವೀಲ್ಚೇರ್ ಸೇರಿದಂತೆ ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮಾದರಿ ಮತಗಟ್ಟೆಯಲ್ಲಿ ಮಕ್ಕಳಿಗೆ ಆಟವಾಡಲು ವ್ಯವಸ್ಥೆ ಮತ್ತು ವಿಶ್ರಾಂತಿ ಕೊಠಡಿ ಸೌಲಭ್ಯ ಕೂಡ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಬಂದು ಮತದಾನ ಮಾಡುವ ಮೂಲಕ ಮತದಾನದ ಪರ್ವವನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮತಯಂತ್ರಗಳ ರ್ಯಾಂಡಮೈಸೇಷನ್. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಮೇ 7ರಂದು ನಡೆಯುವ ಮತದಾನದ ಕಾರ್ಯಕ್ಕೆ ಲೋಕಸಭಾ ವ್ಯಾಪ್ತಿಯಲ್ಲಿನ ಎಲ್ಲ ಮತಗಟ್ಟೆಗಳಿಗೆ ಮತಯಂತ್ರಗಳು ಮತ್ತು ವಿವಿಪ್ಯಾಟ್ ಯಂತ್ರಗಳನ್ನು ಹಂಚಿಕೆ ಮಾಡುವ 2ನೇ ಹಂತದ ರ್ಯಾಂಡಮೈಸೇಷನ್ ಕಾರ್ಯಕ್ರಮವು ಚುನಾವಣಾ ವೀಕ್ಷಕ ರಾಜೀವ್ ರತನ್ ಅವರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಯ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ಈ ರ್ಯಾಂಡಮೈಸೇಷನ್ ಕಾರ್ಯದಲ್ಲಿ ಲೋಕಸಭಾ ವ್ಯಾಪ್ತಿಯಲ್ಲಿನ ಯಾವ ಮತಗಟ್ಟೆಗಳಿಗೆ ಯಾವ ಮತಯಂತ್ರಗಳು ಮತ್ತು ವಿವಿಪ್ಯಾಟ್ಗಳನ್ನು ಹಂಚಿಕೆ ಮಾಡಬೇಕು ಎನ್ನುವ ಕುರಿತಂತೆ ಮತಯಂತ್ರಗಳು ಮತ್ತು ವಿವಿಪ್ಯಾಟ್ಗಳ ನೋಂದಣಿ ಸಂಖ್ಯೆಗಳನ್ನು ತಂತ್ರಾಂಶದಲ್ಲಿ ಅಳವಡಿಸಲಾಯಿತು. ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್, ಸಹಾಯಕ ಚುನಾವಣಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್, ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳು ಮತ್ತು ಅವರ ಪ್ರತಿನಿಧಿಗಳು ಹಾಗೂ NIC ಮುಖ್ಯಸ್ಥ ಶ್ರೀಕಾಂತ್ ಜೋಶಿ ಮತ್ತಿತರರು ಉಪಸ್ಥಿತರಿದ್ದರು. ವೃತ್ತಿ ಧರ್ಮ ಮೆರೆದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್, ಕಾಂಗ್ರೆಸ್ ಅಭ್ಯರ್ಥಿಯಿಂದ ಮಾನವೀಯ ನಡವಳಿಕೆ. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬೈಕ್ ನಿಯಂತ್ರಣ ತಪ್ಪಿ ಅಪಘಾತಗೊಂಡು ಗಾಯಗೊಂಡಿದ್ದ ಯುವಕನನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದ ಘಟನೆ ನಡೆದಿದೆ. ಹಳಿಯಾಳದಲ್ಲಿ ಪ್ರಚಾರ ಮುಗಿಸಿ ಕಾರಿನಲ್ಲಿ ಶಿರಸಿ ಯಲ್ಲಾಪುರ ರಸ್ತೆಯಲ್ಲಿ ಬರುತ್ತಿದ್ದ ಸಂದರ್ಭದಲ್ಲಿ ಅಪಘಾತವಾಗಿರುವುದನ್ನು ಗಮನಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಗಾಯಗೊಂಡವನ ವಿಳಾಸ ತಿಳಿದಿಲ್ಲದಿದ್ದರೂ ಮೊದಲು ಚಿಕಿತ್ಸೆ ಕೊಡಿಸಬೇಕೆನ್ನುವ ಕಾಳಜಿಯಲ್ಲಿ ತಮ್ಮ ಕಾರಿನಲ್ಲಿಯೇ ಗಾಯಾಳುವನ್ನು ಶಿರಸಿ ಸರ್ಕಾರಿ ಆಸ್ಪತ್ರೆಗೆ ತಂದು ಮಾನವೀಯತೆ ಮೆರೆದಿದ್ದಾರೆ. काम करते हैं फिर सी तुम्हें ट्रेक करो ट्रेक करो मूवमेंट करने का